ಕ್ಲೈಮ್ಯಾಕ್ಸ್ ನ ಮೊದಲ ಪಿಕ್ಚರ್ ಬ್ರೇಕ್ಫಾಸ್ಟ್ ಮೀಟಿಂಗ್ ನ ಮೊದಲ ಪಿಕ್ಚರ್ ಲಭ್ಯ ಆಗಿದೆ. ಗಮನಿಸ್ತಾ ಇದ್ದೀರಿ ಆ ಫೋಟೋನ. ಸಿದ್ದರಾಮಯ್ಯ ಅವರ ಕಾಲಿಗೆ ನಮಸ್ಕರಿಸಿದ್ದಾರೆ ಡಿಸಿಎಂ ಡಿಕೆ ಶಿವಕುಮಾರ್ ಅವರು. ಅಂದ್ರೆ ಎಂಟ್ರಿ ಆಗ್ತಾ ಇದ್ದ ಹಾಗೆ ಬ್ರೇಕ್ಫಾಸ್ಟ್ ಮೀಟಿಂಗ್ ಆರಂಭದ ಎಕ್ಸ್ಕ್ಲೂಸಿವ್ ಫೋಟೋ ನಿಮ್ಮ ನ್ಯೂಸ್ ಫಸ್ಟ್ ನಲ್ಲಿ ಗಮನಿಸ್ತಾ ಇದ್ದೀರಿ. ಸಿದ್ದರಾಮಯ್ಯ ಅವರ ಕಾಲಿಗೆ ನಮಸ್ಕರಿಸಿದ್ದಾರೆ ಡಿಕೆ ಶಿವಕುಮಾರ್ ಅವರು. ರಾಜಕಾರಣ ಆ ಜನರೇಷನ್ ಶಿಫ್ಟ್, ನಾಯಕತ್ವದ ಶಿಫ್ಟ್ ಯಾವ ರೀತಿಯಾಗಿ ಆಗ್ತಾ ಇದೆ, ಎರಡು ಫೋಟೋಗಳು ನಿಮ್ಗೆ ಈ ಕಥೆಯನ್ನ ಹೇಳ್ತಾ ಇವೆ. ಸಿದ್ದರಾಮಯ್ಯ ಅವರು ಹಾಗೆ ಡಿಕೆ ಶಿವಕುಮಾರ್ ಅವರು ಬ್ರೇಕ್ಫಾಸ್ಟ್ ಮೀಟಿಂಗ್ ನ ಸಂದರ್ಭದಲ್ಲಿ ಮುಖಾಮುಖಿಯಾದಾಗ ಸಿದ್ದರಾಮಯ್ಯ ಅವರ ಕಾಲಿಗೆ ಬಿದ್ದು ಆಶೀರ್ವಾದವನ್ನ ಪಡ್ಕೊಂಡಿದ್ದಾರೆ ಡಿಸಿಎಂ ಡಿಕೆ ಶಿವಕುಮಾರ್ ಅವರು. ಬ್ರೇಕ್ಫಾಸ್ಟ್ ಮೀಟಿಂಗ್ ನ ಎಕ್ಸ್ಕ್ಲೂಸಿವ್ ಫೋಟೋನ ನ್ಯೂಸ್ ಫಸ್ಟ್ ಸ್ಕ್ರೀನ್ ನಲ್ಲಿ ಗಮನಿಸ್ತಾ ಇದ್ದೀರಿ. ಈ ಹಿಂದೆ ಸಿದ್ದರಾಮಯ್ಯ ಅವರನ್ನ ಡಿಕೆ ಶಿವಕುಮಾರ್ ಅವರು ಹಗ್ ಮಾಡಿದ್ದನ್ನ ನೀವು ಗಮನಿಸಿದ್ರಿ. ಅಪ್ಕೊಂಡಿರಬಹುದು, ಶೇಕ್ ಹ್ಯಾಂಡ್ ಅನ್ನ ಕೊಟ್ಟಿರಬಹುದು, ಅಂದ್ರೆ ಹಸ್ತಲಾಘವ ಮಾಡಿರಬಹುದು. ಹಲವು ಆತ್ಮೀಯವಾದಂತಹ ಸಂದರ್ಭಗಳನ್ನ, ಕ್ಷಣಗಳನ್ನ ನೀವು ಗಮನಿಸಿರಬಹುದು. ಆದ್ರೆ ಈ ಫೋಟೋ ಇದೆಯಲ್ಲ, ಇದು ಇವತ್ತಿನ ಇಡೀ ದಿನದ ಬೆಳವಣಿಗೆ, ಜೊತೆಗೆ ರಾಜ್ಯ ರಾಜಕಾರಣದಲ್ಲಾಗ್ತಾ ಇರುವಂತಹ ಆ ಪಥ ಬದಲಾವಣೆಯ ಮಹತ್ವದ ಫೋಟೋ ಇದು. ರಾಜ್ಯ ರಾಜಕಾರಣದ ಇತಿಹಾಸದ ಈ ದಿನ ಯಾಕೆ ಇತಿಹಾಸದಲ್ಲಿ ಉಳಿಯುತ್ತೆ ಅಂತಂದ್ರೆ ಈ ಕಾರಣಕ್ಕಾಗಿ, ಈ ಫೋಟೋದ ಕಾರಣಕ್ಕಾಗಿ ಅಂತ ಹೇಳಿದ್ರೆ ಖಂಡಿತವಾಗ್ಲೂ ಅದು ಉತ್ಪ್ರೇಕ್ಷೆಯಾಗೋದಿಲ್ಲ. ಗಮನಿಸ್ತಾ ಇದ್ದೀರಿ, ಸಿಎಂ ಸಿದ್ದರಾಮಯ್ಯ ಅವರ ಕಾಲಿಗೆ ಬಿದ್ದಿದ್ದಾರೆ ಡಿಸಿಎಂ ಡಿಕೆ ಶಿವಕುಮಾರ್. ಅಂದ್ರೆ ನನ್ನ ಮುಂದಿನ ಹೆಜ್ಜೆಗೆ, ಮುಂದಿನ ಸಾರಥ್ಯಕ್ಕೆ ನಿಮ್ಮ ಆಶೀರ್ವಾದ ಬೇಕು, ನಿಮ್ಮ ಸಹಕಾರ ಬೇಕು, ನೀವು ಕೂಡ ಜೊತೆಗಿರಬೇಕು, ನಿಮ್ಮ ಮಾರ್ಗದರ್ಶನ ಬೇಕು. ಆ ಮೆಸೇಜ್, ಆ ಸಂದೇಶ ಈ ಒಂದು ಫೋಟೋದ ಮೂಲಕ ಪಾಸ್ ಆಗ್ತಾ ಇದೆ. ಮತ್ತೊಂದು ಫೋಟೋ ನೋಡಿ, ಸಿದ್ದರಾಮಯ್ಯ ಹಾಗೆ ಡಿಕೆ ಶಿವಕುಮಾರ್ ಅವರ ಆತ್ಮೀಯವಾದಂತ ಅಪ್ಪುಗೆ. ಈಗ ಕಳೆದ ನವೆಂಬರ್ನಿಂದ ನಾಯಕತ್ವ ತಿಕ್ಕಾಟಕ್ಕೆ ಸಂಬಂಧಪಟ್ಟ ಹಾಗೆ ಏನೇ ಆಪ್ತರು ಹೇಳಿಕೆಗಳನ್ನ ಕೊಡ್ತಾ ಇದ್ರು. ಡಿಕೆ ಶಿವಕುಮಾರ್ ಅವರು ಯಾವತ್ತೂ ಕೂಡ ರೆಬೆಲ್ ಆಗ್ಲಿಲ್ಲ. ಡಿಕೆ ಶಿವಕುಮಾರ್ ಅವರು ಯಾವತ್ತೂ ಕೂಡ ಸ್ಟ್ರಾಂಗ್ ಹೇಳಿಕೆಗಳನ್ನ ಅಥವಾ ಏನೋ ದೊಡ್ಡ ಮಟ್ಟದಲ್ಲಿ ಬಂಡಾಯವಾಗುವಂತಹ ಹೇಳಿಕೆಗಳನ್ನ ನೀಡುವಂತಹ ಕೆಲಸವನ್ನ ಮಾಡಲಿಲ್ಲ. ಯಾಕೆ ಮಾಡಲಿಲ್ಲ ಅಂತಂದ್ರೆ ಡಿಕೆ ಶಿವಕುಮಾರ್ ಅವರಿಗೆ ಪವರ್ ಸ್ಮೂತ್ ಆಗಿ ಟ್ರಾನ್ಸಿಷನ್ ಆಗಬೇಕು, ಹಸ್ತಾಂತರ ಆಗಬೇಕು ಅನ್ನೋದು ಅವರ ಮನಸ್ಸಲ್ಲಿತ್ತು. ಹಾಗಾಗದೇ ಇದ್ರೆ ಸರ್ಕಾರವನ್ನ ನಾನು ರಚನೆ ಮಾಡೋದಕ್ಕೆ ಅಥವಾ ಸರ್ಕಾರವನ್ನ ನಾನು ನಡೆಸುವುದಕ್ಕೆ ಕಷ್ಟ ಸಾಧ್ಯ. ಸಿದ್ದರಾಮಯ್ಯ ಅಂತ ಮುತ್ಸದ್ದಿ ರಾಜಕಾರಣಿಯ ಆಶೀರ್ವಾದ, ಅವರ ಸಹಕಾರ, ಅವರ ಸಾಥ್ ತನಗ್ ಬೇಕು ಅನ್ನುವಂತಹ ಕಾರಣಕ್ಕಾಗಿನೇ ಇಷ್ಟು ತಾಳ್ಮೆಯನ್ನ ಡಿಕೆ ಶಿವಕುಮಾರ್ ಅವರು ಪ್ರದರ್ಶನ ಮಾಡಿತ್ತು. ಅವರ ತಾಳ್ಮೆ, ಅವರ ಕಾಯುವಿಕೆಗೆ ಫಲ ಸಿಕ್ಕಿದೆ. ಸಿದ್ದರಾಮಯ್ಯ ಅವರ ಈ ಗೆಸ್ಟರ್ ಇದೆಯಲ್ಲ, ಒಂದು ಕಡೆ ಕಾಲಿಗೆ ನಮಸ್ಕರಿಸುತ್ತಿದ್ದಾರೆ ಡಿಕೆ ಶಿವಕುಮಾರ್ ಅವರು ಸಿದ್ದರಾಮಯ್ಯ ಅವರ ಕಾಲಿಗೆ, ಮತ್ತೊಂದು ಕಡೆ ಸಿದ್ದರಾಮಯ್ಯ ಹಾಗೆ ಡಿಕೆ ಶಿವಕುಮಾರ್ ಅವರ ಆತ್ಮೀಯ ಆಲಿಂಗನ. ಎರಡು ಫೋಟೋ ಎಷ್ಟು ಮೆಸೇಜ್ ಕೊಡ್ತಾ ಇದೆ ನೋಡಿ. ಇವತ್ತಿನ ಇಡೀ ರಾಜಕಾರಣದ ಒಂದು ಮಹತ್ವದ ಬೆಳವಣಿಗೆಯ ಪ್ರಮುಖ ಸಂದೇಶ ಈ ಫೋಟೋದಲ್ಲಿ ನಮಗೆ ಕಾಣೋಕ್ ಸಿಗ್ತಾ ಇದೆ. ಇವತ್ತಿನ ದಿನ ಸಿದ್ದರಾಮಯ್ಯ ಅವರ ರಾಜೀನಾಮೆಯ ದಿನ ಇತಿಹಾಸದ ಪುಟದಲ್ಲಿ ಹೇಗೆ ದಾಖಲೆಯಾಗಿ ಉಳ್ಕೊಳ್ಳುತ್ತೋ, ಬಹುಶಃ ಈ ಪವರ್ ಟ್ರಾನ್ಸಿಷನ್ ನ ಮೆಸೇಜ್ ಇದೆಯಲ್ಲ ಈ ಫೋಟೋದ ಮೂಲಕ, ಆ ಕಾರಣಕ್ಕಾಗಿ ಈ ಫೋಟೋ ಕೂಡ ಇತಿಹಾಸದ ಪುಟಗಳಲ್ಲಿ ಖಂಡಿತವಾಗ್ಲೂ ಉಳ್ಕೊಳ್ಳುತ್ತೆ. ಅಂಥದ್ದೊಂದು ಮೆಸೇಜ್ ಅನ್ನ ಈ ಫೋಟೋ ರವಾನೆ ಮಾಡ್ತಾ ಇದೆ. ಸಾಮಾನ್ಯವಾಗಿ ಹೇಳ್ತಾರೆ, ಒಂದು ಫೋಟೋ 1000 ಪದಗಳಿಗೆ ಸಮಾನ ಅಂತ ಹೇಳಿ. ನೋಡಿ, ಇದು ಒಂದು ಫೋಟೋ ಇಡೀ ರಾಜ್ಯ ರಾಜಕಾರಣದ ಪಥ ಬದಲಾವಣೆಯ ಸಂದೇಶವನ್ನ ಸಾರ್ತಾ ಇದೆ. ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಆ ಬ್ರೇಕ್ಫಾಸ್ಟ್ ಮೀಟಿಂಗ್ಗೆ ಎಲ್ಲ ಸಚಿವರ ಆಗಮನ ಆಗಿರುತ್ತೆ. 10 ಗಂಟೆಯ ಸುಮಾರಿಗೆ ಸಿಎಂ ಸಿದ್ದರಾಮಯ್ಯ ಅವರು ಆ ಬ್ರೇಕ್ಫಾಸ್ಟ್ ನಡೆಯುವಂತಹ ಸ್ಥಳಕ್ಕೆ ಬರ್ತಾರೆ. ಬರ್ತಾ ಇದ್ದ ಹಾಗೆ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಸೀದಾ ಹೋಗಿ ಸಿದ್ದರಾಮಯ್ಯ ಅವರ ಕಾಲಿಗೆ ಬೀಳ್ತಾರೆ. ಸಿದ್ದರಾಮಯ್ಯ ಅವರ ಆಶೀರ್ವಾದವನ್ನ ಪಡ್ಕೊಳ್ತಾರೆ. ಯಾವುದೇ ಕಾರಣಕ್ಕೂ ನಾಯಕತ್ವ ಹಸ್ತಾಂತರ ಅನ್ನೋದು ತಿಕ್ಕಾಟ ಆಗಬಾರ್ದು. ಅದು ಅಳೆದು ತೂಗಿ ಅಥವಾ ಏನೋ ಗಲಾಟೆ ಮಾಡಿಕೊಂಡು, ವೈಮನಸ್ಸು ಮಾಡಿಕೊಂಡು ಅಥವಾ ಮುನಿಸಿಕೊಂಡು ಮತ್ಯಾವುದೋ ಬೆಳವಣಿಗೆಗಳಿಗೆ ಅದು ಕಾರಣ ಆಗಬಾರ್ದು. ಮುಂದಿನ 2 ವರ್ಷಗಳ ಕಾಲ ತಾನೇನು ಮುಖ್ಯಮಂತ್ರಿ ಆಗಿರ್ತೀನೋ ಅಥವಾ ಹೈಕಮಾಂಡ್ ತನಗೇನು ಅವಕಾಶವನ್ನ ಕೊಡ್ತಾ ಇದೆಯೋ ಆ ಸಂದರ್ಭದಲ್ಲಿ ಸಿದ್ದರಾಮಯ್ಯ ಅವರಂತಹ ಅತಿ ದೊಡ್ಡ ನಾಯಕ, ಒಬ್ಬ ಮಾಸ್ ಲೀಡರ್, ಅಹಿಂದ ಸಮುದಾಯದ ಒಬ್ಬ ಪ್ರಶ್ನಾತೀತ ನಾಯಕ, ಆತನ ಬೆನ್ನ ಹಿಂದೆ ಬಹಳ ದೊಡ್ಡ ಸಂಖ್ಯೆಯಲ್ಲಿ ಜನಸಾಗರ ಇದೆ. ಅವರನ್ನ ವಿಶ್ವಾಸಕ್ಕೆ ತೆಗೆದುಕೊಳ್ಳೋದು, ಸಿದ್ದರಾಮಯ್ಯ ಅವರ ಸಹಕಾರವನ್ನ ಪಡೆಯೋದು
ಎಷ್ಟು ಮುಖ್ಯ ಅನ್ನೋದು ರಾಜಕಾರಣದಲ್ಲಿ ಪಳಗಿರುವಂತಹ ಡಿ ಕೆ ಶಿವಕುಮಾರ್ ಅವರಿಗೆ ಬಹಳ ಚೆನ್ನಾಗಿ ಗೊತ್ತಿದೆ. ಡಿ ಕೆ ಶಿವಕುಮಾರ್ ಅವರು ಒಬ್ಬ ಭಾವನಾತ್ಮಕವಾದಂತಹ ಜೀವಿ, ಒಬ್ಬ ಭಾವನಾತ್ಮಕವಾದಂತಹ ವ್ಯಕ್ತಿತ್ವ ಇರುವಂತಹ ಒಬ್ಬ ಮನುಷ್ಯ. ಅದಕ್ಕೆ ರಾಜಕಾರಣದ ಹಲವು ಘಟನೆಗಳು ಸಾಕ್ಷಿ. ಈ ಹಿಂದೆ ಎಷ್ಟೋ ಬಾರಿ ಅವರು ಕಣ್ಣೀರು ಹಾಕಿದ್ದಿದೆ. ತಮ್ಮ ಆತ್ಮೀಯ ಸಚಿವ ಸುಧಾಕರ್ ಅವರು, ಡಿ ಸುಧಾಕರ್ ಅವರು, ಅವರ ಅಗಲಿಕೆಯ ದಿನ ಮಕ್ಕಳ ರೀತಿ ಬಿಕ್ಕಿ ಬಿಕ್ಕಿ ಹತ್ತಿದ್ರು. ಇವತ್ತು ಅವರ ಬದುಕಿನ ಮಹತ್ವದ ಕ್ಷಣ. ಸಿದ್ದರಾಮಯ್ಯ ಅವರು ಮುಖ್ಯಮಂತ್ರಿ ಸ್ಥಾನದಿಂದ ಕೆಳಕ್ಕಿಳಿತಾ ಇರೋದು ಡಿ ಕೆ ಶಿವಕುಮಾರ್ ಅವರಿಗೆ ಆ ಸ್ಥಾನಕ್ಕೆ ಏರೋದಕ್ಕೆ ಒಂದು ಅವಕಾಶವನ್ನ ಮಾಡಿಕೊಡ್ತಾ ಇದೆ. ಅಂಥ ಸಂದರ್ಭದಲ್ಲಿ ಸಿದ್ದರಾಮಯ್ಯ ಅವರ ಕಾಲಿಗೆ ಬಿದ್ದು ಆಶೀರ್ವಾದವನ್ನ ಪಡ್ಕೊಂಡಿದ್ದಾರೆ ಡಿ ಕೆ ಶಿವಕುಮಾರ್ ಅವರು. ಆ ಆಲಿಂಗನವನ್ನ ಗಮನಿಸ್ತಾ ಇದ್ದೀರಿ, ಬಹಳ ಸ್ಪಷ್ಟವಾಗಿ ಕಾಣ್ತಾ ಇದೆ. ಡಿ ಕೆ ಶಿವಕುಮಾರ್ ಅವರು ಭಾವೋದ್ವೇಗಕ್ಕೆ ಒಳಗಾಗಿದ್ರು, ಆ ಸಂದರ್ಭದಲ್ಲಿ ಗದ್ಗದಿತರಾಗಿದ್ರು ಅನ್ನುವುದು ಬಹಳ ಸ್ಪಷ್ಟವಾಗಿ ಕಾಣಿಸ್ತಾ ಇದೆ. ಆ ಆಲಿಂಗನ ಹಲವು ಸ್ಟೋರಿಗಳನ್ನ ಹೇಳಬಹುದೇನೋ. ಡಿ ಕೆ ಶಿವಕುಮಾರ್ ಹಾಗೆ ಸಿದ್ದರಾಮಯ್ಯ ಅವರ ಮಧ್ಯೆ ಎಷ್ಟೇ ನಾಯಕತ್ವದ ವಿಚಾರವಾಗಿ ತಿಕ್ಕಾಟಗಳು ಈ ಹಿಂದಿನಿಂದ ಇದ್ದಿರಬಹುದು ಕಳೆದ 3 ವರ್ಷಗಳಲ್ಲಿ. ಆದ್ರೆ ಅದು ಎಷ್ಟೋ ಸೀನ್ಗಳಿವೆ ಕಣ್ರಿ, ಅದು ಎಷ್ಟೋ ಕಾರ್ಯಕ್ರಮದ ವೇದಿಕೆಗಳಿದ್ದಾವೆ. ಇವರಿಬ್ರು ಜೊತೆಯಾಗಿ ಕೂರೋದು, ಜೊತೆಯಾಗಿ ನಗ್ನಗ್ತಾ ಹರಟೆ ಹೊಡೆಯೋದು, ತಮಾಷೆ ಮಾಡೋದು, ಸಿದ್ದರಾಮಯ್ಯ ಅವ್ರಿಗೇನೋ ಬೇಕಾದಾಗ ಸಡನ್ ಆಗಿ ಡಿ ಕೆ ಶಿವಕುಮಾರ್ ಅವರು ವೇದಿಕೆಯಲ್ಲಿ ಅವ್ರಿಗೆ ಸಹಾಯ ಮಾಡೋದು, ಅದ್ಯಾವುದೋ ಪ್ರತಿಭಟನೆ, ಫ್ರೀಡಂ ಪಾರ್ಕ್ನ ಪ್ರತಿಭಟನೆ, ಅದನ್ನಂತೂ ಯಾರೂ ಮರೀಲಿಕ್ಕಿಲ್ಲ. ಆ ಪ್ರತಿಭಟನೆಯಲ್ಲಿ ಶಾಲನ್ನ ತಲೆಗೆ ಸುತ್ಕೊಳ್ಳೋದಕ್ಕೆ ಸಾಧ್ಯ ಆಗ್ತಾ ಇರೋದಿಲ್ಲ ಡಿ ಕೆ ಶಿವಕುಮಾರ್ ಅವರಿಗೆ, ಹೆಂಗೆಂಗೋ ಕಟ್ಕೊಂಡಿರ್ತಾರೆ. ಆಗ ಸಿದ್ದರಾಮಯ್ಯ ಅವರು ಅದನ್ನ ಬಿಡಿಸಿ ತಾವೇ ಕಟ್ತಾರೆ. ಅಂದ್ರೆ ಅಂಥದ್ದೊಂದು ಅಪ್ಯಾಯತೆ, ಆತ್ಮೀಯತೆಯ ಎಷ್ಟೋ ದೃಶ್ಯಗಳನ್ನ ರಾಜ್ಯದ ಜನ ಇವರಿಬ್ಬರ ಮಧ್ಯೆ ಗಮನಿಸಿದ್ದಾರೆ. ನಾಯಕತ್ವದ ಬಿಕ್ಕಟ್ಟಿತ್ತು, ನಾಯಕತ್ವದ ತಿಕ್ಕಾಟ ಇತ್ತು, ನಾಯಕತ್ವದ ಪಟ್ಟುಗಳಿದ್ವು. ಅದೆಲ್ಲವನ್ನ ಪಕ್ಕಕ್ಕಿಟ್ಟು ಇಬ್ಬರು ವ್ಯಕ್ತಿಗಳಾಗಿ ಇವರನ್ನ ನೋಡುವಂತಹ ಸಂದರ್ಭದಲ್ಲಿ ಒಂದು ಜನರೇಷನ್ ಶಿಫ್ಟ್ ರಾಜ್ಯ ರಾಜಕಾರಣದಲ್ಲಿ, ರಾಜ್ಯ ಕಾಂಗ್ರೆಸ್ ಪಾಳ್ಯದಲ್ಲಿ ಹೇಗಾಗ್ತಾ ಇದೆ ಅನ್ನುವುದಕ್ಕೆ ಒಂದು ಮೆಸೇಜ್ ಅನ್ನ ಈ ಫೋಟೋ ಪಾಸ್ ಮಾಡ್ತಾ ಇದೆ. ಅಧಿಕಾರಕ್ಕೂ ಮುನ್ನ ಸಿಕ್ಕಿರುವಂತಹ ಆಲಿಂಗನ, ಮುಂದಿನ 2 ವರ್ಷಗಳ ಕಾಲ ನನ್ನ ಸಹಕಾರ ಇದೆ ನಿನಗೆ, ನನ್ನ ಆಶೀರ್ವಾದ ಇದೆ ನಿನಗೆ ಅನ್ನುವಂಥ ಮೆಸೇಜ್ ಅನ್ನ ಸಿದ್ದರಾಮಯ್ಯ ಅವರು ಡಿ ಕೆ ಶಿವಕುಮಾರ್ ಅವರಿಗೆ ಪಾಸ್ ಮಾಡಿದ ಹಾಗೆ ಕಾಣಿಸ್ತಾ ಇದೆ. ಒಂದು ಕಡೆ ಬ್ರೇಕ್ಫಾಸ್ಟ್ ಮೀಟಿಂಗ್ ನಡೀತಾ ಇದೆ. ಆದ್ರೆ ಆ ಬ್ರೇಕ್ಫಾಸ್ಟ್ ಮೀಟಿಂಗ್ ನ ಪ್ರಮುಖ ಫೋಟೋ, ಆ ಬ್ರೇಕ್ಫಾಸ್ಟ್ ಮೀಟಿಂಗ್ ನ ಪ್ರಮುಖ ಹೈಲೈಟ್, ಆ ಮೇನ್ ಇಂಗ್ರೀಡಿಯೆಂಟ್ ಇದೆಯಲ್ಲ, ಮೇನ್ ಮೆನು ಇದೆಯಲ್ಲ, ಬಹುಶಃ ಇದೇ ಫೋಟೋ. ಒಂದು ಫೋಟೋದಿಂದ 1000 ಸಂದೇಶಗಳು ಪಾಸ್ ಆಗ್ತಾ ಇದ್ದಾವೆ. ಬ್ರೇಕ್ಫಾಸ್ಟ್ ನಲ್ಲಿ ಬಾಂಧವ್ಯದ ಮೆನು, 2 ಫೋಟೋಗಳು ಕೊಡ್ತಾ ಇರುವಂತಹ ಮೆಸೇಜ್. ಇವತ್ತು ನಾನಾಗ್ಲೇ ಹೇಳಿದೆ, ರಾಜ್ಯ ರಾಜಕಾರಣದ ಪಥ ಬದಲಾವಣೆಯ ದಿನ ಇವತ್ತು. ಯಾಕಂದ್ರೆ ಕಾಂಗ್ರೆಸ್ ಹೈಕಮಾಂಡ್ ಡಿಸೈಡ್ ಮಾಡಿದೆ ಹೊಸ ನಾಯಕತ್ವವನ್ನ ಸೃಷ್ಟಿ ಮಾಡಬೇಕು ಅಂತ ಹೇಳಿ. ಯಾಕಂದ್ರೆ ಮುಂದಿನ 2 ವರ್ಷದ ಆಡಳಿತ ಮಾತ್ರ ಅಲ್ಲ, ಮುಂದಿನ ಚುನಾವಣೆ 2028ರ ಚುನಾವಣೆ, ಅದು ಕೂಡ ಕಾಂಗ್ರೆಸ್ಗೆ ಬಹಳ ಇಂಪಾರ್ಟೆಂಟ್. ದೇಶದಲ್ಲಿ ಕಾಂಗ್ರೆಸ್ ಆಡಳಿತದಲ್ಲಿ ಇರೋದೇ 4 ರಾಜ್ಯಗಳಲ್ಲಿ ಸ್ವತಂತ್ರವಾಗಿ. ಹಾಗಾಗಿ ಆ 4 ರಾಜ್ಯಗಳಲ್ಲಿ ಕರ್ನಾಟಕ ಬಹಳ ದೊಡ್ಡ ರಾಜ್ಯ. ಕರ್ನಾಟಕದಲ್ಲಿ ಮತ್ತೆ ಚುನಾವಣೆಯನ್ನ ಗೆಲ್ಲೋದು ಕಾಂಗ್ರೆಸ್ಗೆ ಬಹಳ ಮುಖ್ಯ. 2028ರ ವೇಳೆಗೆ ಸಿದ್ದರಾಮಯ್ಯ ಅವರಿಗೆ 80 ವರ್ಷ ವಯಸ್ಸಾಗಿರುತ್ತೆ. ಅವರು ಈಗಾಗಲೇ ಹೇಳಿದ್ದಾರೆ, ಮುಂದೆ ನಾನು ಚುನಾವಣೆಗೆ ಸ್ಪರ್ಧೆ ಮಾಡೋದಿಲ್ಲ ಅಂತ ಹೇಳಿ. ಹಾಗಾಗಿ ಮುಂದಿನ ಕಾಂಗ್ರೆಸ್ನ ಭವಿಷ್ಯಕ್ಕಾಗಿ ರಾಜ್ಯದಲ್ಲಿ ನಾಯಕತ್ವ ಬದಲಾವಣೆಯ ನಿರ್ಧಾರವನ್ನ ಹೈಕಮಾಂಡ್ ನಾಯಕರು ತೆಗೆದುಕೊಂಡ್ರು. ಮೊದಲ ಹಂತದಲ್ಲೇ, ಅಂದ್ರೆ ಮಧ್ಯದಲ್ಲೇ ಇದನ್ನ ಬದಲಾವಣೆ ಮಾಡುವಂತಹ ಪ್ರಯತ್ನ, ಅಧಿಕಾರವನ್ನ ಹಸ್ತಾಂತರ ಮಾಡುವಂತಹ ಪ್ರಯತ್ನಕ್ಕೆ ಕೈ ಹಾಕಿದ್ದಾರೆ, ಆ ನಿರ್ಧಾರಕ್ಕೆ ಬಂದಿದ್ದಾರೆ. ಮತ್ತೊಂದು ಫೋಟೋನ ಗಮನಿಸ್ತಾ ಇದ್ದೀರಿ. ಈ ಫೋಟೋ ಇದು ಬ್ರೇಕ್ಫಾಸ್ಟ್ ಆರಂಭ ಆದಂತಹ ನಂತರದಲ್ಲಿ ನೋಡಿ, ಸಿದ್ದರಾಮಯ್ಯ ಅವರ ಪಕ್ಕದಲ್ಲೇ ಕೂತಿದ್ದಾರೆ ಡಿಸಿಎಂ ಡಿ ಕೆ ಶಿವಕುಮಾರ್ ಅವರು. ಅಧಿಕಾರ ಹಸ್ತಾಂತರ ಅಥವಾ ನಾಯಕತ್ವ ಬದಲಾವಣೆಯ ಅದು ಒಂದು ಮೆಸೇಜ್, ಒಂದು ಫೋಟೋ 1000 ಸಂದೇಶ ಅಂತ ಹೇಳಿ ಏನ್ ಹೇಳ್ತಾರೆ. ಒಂದು ಫೇಮಸ್ ಮಾತಿದೆ, ಎಷ್ಟೋ 1000 ಶಬ್ದಕ್ಕಿಂತ ಒಂದು ಫೋಟೋ ಎಲ್ಲವನ್ನ ಕನ್ವೆ ಮಾಡಿಬಿಡುತ್ತೆ ಅಂತ ಹೇಳಿ. ಇದು ರಾಜ್ಯ ರಾಜಕಾರಣದ ಇತಿಹಾಸದ ಪುಟದಲ್ಲಿ ಉಳಿಯುವಂತಹ ಒಂದು ಫೋಟೋ, ಬಹಳ ಪ್ರಮುಖವಾದಂತಹ ಫೋಟೋ. ಇಬ್ರು ಬ್ರೇಕ್ಫಾಸ್ಟ್ ನಲ್ಲಿ ಕೂತಿರುವಂತಹ ಫೋಟೋನ ಗಮನಿಸ್ತಾ ಇದ್ದೀರಿ. ನಾನಾಗ್ಲೇ ಹೇಳಿದೆ, ಕಳೆದ ಡಿಸೆಂಬರ್ನಲ್ಲಿ ನಡೆದಿದ್ದಂತಹ ಒಂದು ಬ್ರೇಕ್ಫಾಸ್ಟ್, ಆ ಬ್ರೇಕ್ಫಾಸ್ಟ್ಗೂ ಇವತ್ತಿನ ಬ್ರೇಕ್ಫಾಸ್ಟ್ಗೂ ಎಷ್ಟು ವ್ಯತ್ಯಾಸಗಳಿದ್ದಾವೆ ನೋಡಿ. ಕಂಪ್ಲೀಟ್ ಎಲ್ಲವೂ ಕೂಡ ಬದಲಾಗ್ಬಿಡ್ತು.
ಆವತ್ತು ಮುಖ್ಯಮಂತ್ರಿಯಾಗಿದ್ದಂತಹ ಸಿದ್ದರಾಮಯ್ಯ ಅವರು ಗೊಂದಲವನ್ನ ಬಗೆಹರಿಸೋದಕ್ಕೆ, ಒಗ್ಗಟ್ಟಿನ ಸಂದೇಶವನ್ನ ಸಾರೋದಕ್ಕೆ ಡಿಕೆ ಶಿವಕುಮಾರ್ ಅವರ ಜೊತೆ ಬ್ರೇಕ್ಫಾಸ್ಟ್ ಅನ್ನ ಮಾಡಿದ್ರು, ಒಗ್ಗಟ್ಟಿನ ಮೆಸೇಜ್ ಅನ್ನ ಪಾಸ್ ಮಾಡಿದ್ರು. ಅದಾದಂತಹ ನಂತರದಲ್ಲಿ ಈಗ 4-5 ತಿಂಗಳ ಬಳಿಕ ನಡೀತಾ ಇರುವಂತಹ ಬ್ರೇಕ್ಫಾಸ್ಟ್ ಮೀಟಿಂಗ್ ನಲ್ಲಿ ರಾಜೀನಾಮೆಯ ಹೊಸ್ತಿಲಲ್ಲಿ ನಿಂತಿದ್ದಾರೆ ಸಿಎಂ ಸಿದ್ದರಾಮಯ್ಯ ಅವರು. ಜೊತೆಗೆ ಕೂತಿದ್ದಾರೆ, ಬ್ರೇಕ್ಫಾಸ್ಟ್ ಅನ್ನ ಸವಿದಿದ್ದಾರೆ. ಮನಸ್ಸು ಭಾರ ಆಗಿದೆ ಖುದ್ದು ಡಿಕೆ ಶಿವಕುಮಾರ್ ಅವರಿಗೆ, ಹಾಗೆಯೇ ಸಿಎಂ ಸಿದ್ದರಾಮಯ್ಯ ಅವರಿಗೆ. ಮನದಾಳದ ಮಾತುಗಳನ್ನ ತಮ್ಮ ಸಚಿವ ಸಂಪುಟದ ಸಹೋದ್ಯೋಗಿಗಳ ಮುಂದೆ ಇಟ್ಟಿದ್ದಾರೆ ಸಿದ್ದರಾಮಯ್ಯ ಅವರು. 3 ವರ್ಷಗಳ ಆಡಳಿತ, ಈ 3 ವರ್ಷಗಳಲ್ಲಿ ತಾವು ತೆಗೆದುಕೊಂಡಂತಹ ಕ್ರಮ, ಸಚಿವ ಸಂಪುಟದ ಸಹೋದ್ಯೋಗಿಗಳು ಕೊಟ್ಟಂತಹ ಸಾಥ್, ಅದೆಲ್ಲದರ ಬಗ್ಗೆ ಮಾತನಾಡ್ತಿದ್ದಾರೆ. ಆದರೆ ಆ ಮೀಟಿಂಗ್ ಆರಂಭ ಆಗುವುದಕ್ಕೂ ಮುಂಚೆ ಸಿದ್ದರಾಮಯ್ಯ ಹಾಗೆ ಡಿಕೆ ಶಿವಕುಮಾರ್ ಅವರು ಮುಖಾಮುಖಿಯಾದಾಗ ನಡೆದಂತಹ ಅದು ಒಂದು ಸನ್ನಿವೇಶ, ಭಾವನಾತ್ಮಕ ಸನ್ನಿವೇಶ. ಇದು ಇತಿಹಾಸದ ಪುಟಗಳಲ್ಲಿ ದಾಖಲಾಗಿ ಉಳಿತಾ ಇದೆ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.